ಪೂಜೆ ಮಾಡುವಾಗ ಪಾಟಿಸಬೇಕಾದ ಕೆಲವು ನಿಯಮಗಳು. 1. ದೇವರ ಮನೆಯಲ್ಲಿ ಪೂಜಿಸುವ ದೇವರ ವಿಗ್ರಹಗಳು 6 ಇಂಚುಗಳು ಮಾತ್ರ ಇರಬೇಕು. ಅದಕ್ಕಿಂತ ಎತ್ತರ ಇರಬಾರದು. 2. ಸುಪ್ರಭಾತವನ್ನು ಮಂತ್ರಪುಷ್ಪವನ್ನು ಓದುವಾಗ ಕುಳಿತುಕೊಂಡು ಓದಬಾರದು. ಹೀಗೆ ಮಾಡುವುದರಿಂದ ಮಹಾಪಾಪ ಬರುತ್ತದೆ. 3. ಈಶ್ವರನಿಗೆ ಹಾಗೂ ಯಾವುದೇ ದೇವರಿಗೆ ಪೂಜೆಯನ್ನು ಮಾಡುವಾಗ ನಿಂತುಕೊಂಡು ಪೂಜೆಯನ್ನು ಮಾಡಬಾರದು. ಯಾವಾಗಲೂ ಕುಳಿತುಕೊಂಡೇ ದೇವರಿಗೆ ಪೂಜೆಯನ್ನು ಮಾಡಬೇಕು. 4. ಪೂಜೆಯನ್ನು ಮಾಡುವ ಮೊದಲು ಹಣೆಗೆ ಕುಂಕುಮವನ್ನು ಇಟ್ಟುಕೊಂಡೇ ಪೂಜೆಯನ್ನು ಮಾಡಬೇಕು. 5. ದೇವರಿಗೆ ನಮಸ್ಕರಿಸುವಾಗ ಒಂದೇ ಕೈಯಲ್ಲಿ ನಮಸ್ಕರಿಸಬಾರದು, 2 ಕೈಗಳಿಂದ ನಮಸ್ಕರಿಸಬೇಕು. 6. ದೇವರ ಮಂಗಳಾರತಿಯನ್ನು ತೆಗೆದುಕೊಳ್ಳುವಾಗ ದೇವಸ್ಥಾನದಲ್ಲಿ ನಿಂತುಕೊಂಡು ಆರತಿಯನ್ನು ತೆಗೆದುಕೊಳ್ಳಬೇಕು. ಮನೆಯಲ್ಲಿ ಕುಳಿತುಕೊಂಡು ಆರತಿಯನ್ನು ತೆಗೆದುಕೊಳ್ಳಬೇಕು. 7. ಮಹಿಳೆಯರು ತಲೆಗೆ ಸ್ನಾನವನ್ನು ಮಾಡಿ ತಲೆಗೆ ಬಟ್ಟೆಯನ್ನು ಸುತ್ತಿಕೊಂಡು ದೇವರಿಗೆ ಪೂಜಿಸಬಾರದು. 8. ದೇವರಿಗೆ ಪೂಜೆಯನ್ನು ಮಾಡುವಾಗ ಯಾರ ಮೇಲೆಯೋ ಕೋಪಿಸಿಕೊಂಡು ಗೊಣಗಿಕೊಂಡು ಬೈದುಕೊಂಡು ಯಾವುದೇ ಕಾರಣಕ್ಕೂ ಪೂಜಿಸಬಾರದು. 9. ನಾವು ದೇವರಿಗೆ ಪೂಜೆಯನ್ನು ಸಲ್ಲಿಸುವಾಗ ಶುದ್ಧ ಮನಸ್ಸಿನಲ್ಲಿ ದೇವರನ್ನು ನೆನೆಯುತ್ತಾ ಭಕ್ತಿ ಶ್ರದ್ಧೆಯಿಂದ ಪೂಜಿಸಬೇಕು. 10. ದೇವರ ಪೂಜೆಯನ್ನು ಮಾಡುವಾಗ ಮನೆಯ ಸದಸ್ಯರೆಲ್ಲರೂ ಒಗ್ಗಟ್ಟಾಗಿ ದೇವರ ಪೂಜೆಯಲ್ಲಿ ಭಾಗಿಯಾಗಬೇಕು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.